ತುಂಬ ಜೋವೆಲ್ಲು ಮಜ್ಜಾ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಟೆನ್ಷನ್ ಏನೂ ಇರ್ತಿರ್ಲಿಲ್ಲ. ಸ್ಟೇಜ್ ಮೇಲೆ ಹೋದ್ರೆ ಆ ಗಂಭೀರತನ, ನಮ್ಮ ಪ್ರೋಗ್ರಾಮು ನಮ್ಮಿದು. ಆಮೇಲೆ ಬ್ಯಾಕ್ ಸ್ಟೇಜು ನಾವು ಮಾಡಿರೋ ಫನ್ ತುಂಬ ಸರ್. ಹೇಳಕ್ಕಾಗಲ್ಲ, ಅಷ್ಟು ಫನ್ ಮಾಡಿದ್ದೀವಿ. ಇದು ಅಂತ ಅಪ್ಪುನ ನಮ್ಮ ಜೊತೆ ಈ ಥರ ಅಂತ ನಮಗೂ ಅನಿಸಿದೆ ತುಂಬ ಸಲ. ತುಂಬ ಬೇಡದಿರೋದೆಲ್ಲ ಮಾತಾಡಿಕೊಂಡು ತುಂಬ ಮಜಾ ಮಾಡಿದ್ದೀವಿ ಸರ್. ಅಂದ್ರೆ ಒಂದ್ ಕಿಟ್ಲೆ ಮಾಡೋ Yes, ತನ ಇದೆ ಆಕೆಗೆ. ತುಂಬ ಇದೆ. ಎಸ್, ಒಂಥರ ಪ್ರೀತಿಯಿಂದ ಆತ್ಮೀಯರನ್ನ ಚುಡಾಯಿಸೋ ತನನೂ ಇದೆ. ಎಸ್, ಅವೆಲ್ಲ ಮಾಡ್ತಾರೆ. ಎಸ್, ಅವೆಲ್ಲ ಮಾಡ್ತಾರೆ. ಮತ್ತೆ ಬೇರೆ ಏನಾದ್ರು ಹೇಳ್ಬೇಕಾರೆ ನೋಡೇಳಿ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿಯಾಳೆ ಅನ್ನೋ ತರನು, ಯಾಕೋ ನನ್ನ ಮೇಲೆ ಯಾರೋ ತುಂಬಾ ಬೇಜಾರಲ್ಲಿದ್ದಾರೆ ಆ ಥರ. ತುಂಬಾ ಅವ್ರವ್ರೆ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಇಲ್ಲಿ ಚೆನ್ನಾಗಿ ಕಾಣ್ತೀವಪ್ಪ, ಅವರೊಬ್ಬರೇ ಹಾಕೊಂಡ್ಬರ್ತಾರೆ ಅಂದ್ರೆ ನಾವು ಹಾಕೊಳ್ತೀವಪ್ಪ ಚೆನ್ನಾಗಿ ಸರ ಓಲೆ ಎಲ್ಲ ಆ ಥರ. ತುಂಬಾ ಕ್ಯೂಟಾಗಿ ಮಾಡ್ತಿದ್ದೀವಿ ಸರ್. ಅದು ಬೇಕು ಅಂತ ಅವ್ರು ಕೇಳಿಸ್ಬೇಕು. ಎಸ್, ಕೇಳಿಸ್ಬೇಕು, ಯಾವ್ದು ಹರ್ಟ್ ಆಗಲ್ಲ. ಅದು ನಾವು ರಿಪ್ಲೈ ಕೊಡ್ಬೇಕು ಅವ್ರಿಗೆ. ಕರೆಕ್ಟ್ ಅಲ್ಲೇ ಕೂತು ಆಮೇಲೆ ಅಲ್ಲೇ ನಕ್ಬಿಟ್ಟು ಅಲ್ಲೇ ಒಂದು ಹಗ್ ಮಾಡಿ ಎಸ್, ಎಸ್, ಕತೆ ಮುಂದಕ್ಕೆ ಹೋಗ್ಬೇಕು. ಎಸ್, ಎಸ್, ತುಂಬಾ ಚೆನ್ನಾಗಿ ಮಾಡೋರು. ಒಬ್ರ ಹತ್ರ ಮಾತಿಲ್ಲ ಅನ್ನೋದಿಲ್ಲ, ಎಲ್ಲರ ಹತ್ರನು ಅವರೇ ಹೋಗಿ ಮಾತಾಡ್ಸ್ತಿದ್ರು. ಒಂದು ಫೋನ್ ಮಾಡಿದ್ರು, ಏನೇಮ್ಮ ಎಷ್ಟು ದಿನ ಆಯ್ತು ಫೋನೇ ಮಾಡಿಲ್ಲ, ನಾವೆಲ್ಲ ಜ್ಞಾಪಕಿದೀವೋ ಇಲ್ವೋ ಅಂತಿದ್ರು. ನೀವು ಜ್ಞಾಪಕಿಲ್ವಾ, ಏನಪ್ಪು ಈಗ ಹೇಳ್ತೀರಾ ಅಂದ್ರೆ, ಮತ್ತೆ ಒಂದು ಫೋನೇ ಇಲ್ಲ ಮೆಸೇಜ್ ಇಲ್ಲ ಅಂತ ಹೇಳೋರು.